ನಿಮ್ಮನ್ನ ಲೋಕಸಭೆ ವಿರೋಧ ಪಕ್ಷ ನಾಯಕರ ಅವಕಾಶ ಕೊಡಲಿಲ್ಲ ಕಾಂಗ್ರೆಸ್ಗೆ. ನರೇಂದ್ರ ಮೋದಿಜಿಯವರ ತಾಕತ್ ಬಗ್ಗೆ ಮಾತಾಡ್ತೀರಾ? ಯಾವ ಐರೋಪ್ಯ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡ ಮೇಲೆ ಏನು ಅಮೆರಿಕ ದೊಡ್ಡಣ್ಣ ಅಂತ ಕರೀತಿದ್ದ ಟ್ರಂಪ್, ಅದೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನರೇಂದ್ರ ಮೋದಿಜಿ ಕರೆ ಮಾಡಿ ಶೇಕಡ 50% ಇದ್ದದ್ದು ನಾನು 18 ಗಳಿಸ್ಲಿಲ್ವಾ? ಇದು ನರೇಂದ್ರ ಮೋದಿಜಿಯವರ ತಾಕತ್ತು. ಪೇಲ್ಗಮ್ ದಾಳಿ ಆದಾಗ ಪೇಲ್ಗಮ್ನಲ್ಲಿ ನೀನು ಹಿಂದೂ ನೀನು ಮುಸ್ಲಿಂ ಅಂತ ಕೇಳಿ ಹೊಡೆದ್ರಲ್ಲ, ಅದಕ್ಕೆ ಪ್ರತಿಕಾರವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಅಮೆರಿಕದ ಉಗ್ರ ಅಡಗುದಾಣಗಳನ್ನ ನಾಶ ಮಾಡಿಸ್ಲಿಲ್ವಾ? ಇದು ನರೇಂದ್ರ ಮೋದಿಜಿಯವರ ತಾಕತ್ತು. ನಾವು ಹೇಳ್ತಾ ಇದೀವಿ, ಸಿದ್ದರಾಮಯ್ಯನವರೇ ನೀವೊಬ್ಬ ಹಿರಿಯ ರಾಜಕಾರಣಿ, ನಿಮ್ಮ ಬಗ್ಗೆ ಗೌರವ ಇದೆ. ಆದರೆ ನರೇಂದ್ರ ಮೋದಿಜಿಯವರಿಗೆ ಮಾಡಿದ ಅಪಮಾನ ಅಲ್ಲ, ಭಾರತೀಯರಿಗೆ ಮಾಡಿದ ಅಪಮಾನ. ನೀವು ದೇಶದ ಕ್ಷಮೆ ಕೇಳಬೇಕು, ಒತ್ತಾಯ ಮಾಡ್ತೀವಿ. ಸಿದ್ದರಾಮಯ್ಯನವರೇ, ಯಾವ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದೀರಿ? ಲೋಕಸಭೆ ರಾಜ್ಯಸಭೆಯಲ್ಲಿ ಅನುಮೋದನೆಯಾಗಿ ರಾಷ್ಟ್ರಪತಿಗಳು ಅಂಕಿತ ಹಾಕಿದರೆ ರಾಜ್ಯಪಾಲರ ಬಾಯಿಯಿಂದ ಸುಳ್ಳೆಸಕ್ಕಂತ ಪ್ರಯತ್ನ ಮಾಡಿದ್ರಿ. ರಾಜ್ಯಪಾಲರು ಅವರು ಸಂವಿಧಾನಿಕ ಹುದ್ದೆ, ಅವ್ರಿಗೆ ಇವತ್ತು ಏನು ಮಾತಾಡೋಕೆ ಏನು ಬಿಡಬೇಕಂತ ಹೇಳಿ, ಆದ್ರೆ ರಾಜ್ಯಪಾಲರಿಗೆ ಅಪಮಾನ ಮಾಡಿರಲ್ಲ. ಈ ರಾಜ್ಯದ ಜನ ನಿಮ್ಮನ್ನು ಯಾವ ರೀತಿ ನೋಡಿ, 3 ರಾಜ್ಯದಲ್ಲಿ ಅಧಿಕಾರದಲ್ಲಿ ನೀವು ತೆಲಂಗಾಣ, ಹಿಮಾಚಲ ಪ್ರದೇಶ, ಕರ್ನಾಟಕದಲ್ಲಿ 3. ಹಿಮಾಚಲ ಪ್ರದೇಶದಲ್ಲಿ ಸಣ್ಣ ರಾಜ್ಯ, ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರ ಹೇಳಕ್ಕಲ್ಲ. ತೆಲಂಗಾಣದಲ್ಲಿ ನಮ್ಮ ಸರ್ಕಾರ ಪಾಪರಾಗಿದೆ ಅಂತ, ಅವ್ರು ದಿವಾಳಿ ಆಗಿದೆ ಅಂತ ಹೇಳ್ತಾರೆ ರೇವಂತ್ ರೆಡ್ಡಿ ಅವರು. ಕರ್ನಾಟಕದಲ್ಲಿ ಕೊಟ್ಟ ಭರವಸೆಗಳು ಈಡೇರಿಸಕ್ಕಾಗಿಲ್ಲ. ನೀವು ನಿಮ್ಮ ಕುರ್ಚಿ ಉಳಿಸೋಕ್ಕೋಸ್ಕರ ನರೇಂದ್ರ ಮೋದಿಜಿಯವರ ಬಗ್ಗೆ ಒಂದು ಬಾರಿ ನರಾಂತಕ ಅಂತ ಹೇಳಿದ್ರಿ, ಚುನಾವಣೆ ಆಯೋಗ ಚೀಮಾರಿ ಆಯ್ತು, ಈಗ ಹೇಳಿದ್ದಾನೆ ಅಂತ ಹೇಳಿದ್ರಿ. ನಿಮ್ಮ ಕುರ್ಚಿಗಳನ್ನು ಉಳಿಸೋಕ್ಕೋಸ್ಕರ ಈ ರೀತಿ ಪದ ಬಳಕೆಯಿಂದ ನಿಮಗೆ ಶೋಭೆ ತರಲ್ಲ. ನಾನು ಒತ್ತಾಯ ಮಾಡ್ತೀನಿ, ಬೇಷರ ಕ್ಷಮೆ ಕೇಳಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ನಿಮ್ಮನ್ನ ಲೋಕಸಭೆ ವಿರೋಧ ಪಕ್ಷ ನಾಯಕರ ಅವಕಾಶ ಕೊಡಲಿಲ್ಲ ಕಾಂಗ್ರೆಸ್ಗೆ. ನರೇಂದ್ರ ಮೋದಿಜಿಯವರ ತಾಕತ್ ಬಗ್ಗೆ ಮಾತಾಡ್ತೀರಾ? ಯಾವ ಐರೋಪ್ಯ ರಾಷ್ಟ್ರಗಳ ಜೊತೆಗೆ ವ್ಯಾಪಾರ ಒಪ್ಪಂದ ಮಾಡಿಕೊಂಡ ಮೇಲೆ ಏನು ಅಮೆರಿಕ ದೊಡ್ಡಣ್ಣ ಅಂತ ಕರೀತಿದ್ದ ಟ್ರಂಪ್, ಅದೇ ಅಮೆರಿಕದ ಅಧ್ಯಕ್ಷ ಟ್ರಂಪ್ ನರೇಂದ್ರ ಮೋದಿಜಿ ಕರೆ ಮಾಡಿ ಶೇಕಡ 50% ಇದ್ದದ್ದು ನಾನು 18 ಗಳಿಸ್ಲಿಲ್ವಾ? ಇದು ನರೇಂದ್ರ ಮೋದಿಜಿಯವರ ತಾಕತ್ತು. ಪೇಲ್ಗಮ್ ದಾಳಿ ಆದಾಗ ಪೇಲ್ಗಮ್ನಲ್ಲಿ ನೀನು ಹಿಂದೂ ನೀನು ಮುಸ್ಲಿಂ ಅಂತ ಕೇಳಿ ಹೊಡೆದ್ರಲ್ಲ, ಅದಕ್ಕೆ ಪ್ರತಿಕಾರವಾಗಿ ಕೆಲವೇ ಸೆಕೆಂಡ್ಗಳಲ್ಲಿ ಅಮೆರಿಕದ ಉಗ್ರ ಅಡಗುದಾಣಗಳನ್ನ ನಾಶ ಮಾಡಿಸ್ಲಿಲ್ವಾ? ಇದು ನರೇಂದ್ರ ಮೋದಿಜಿಯವರ ತಾಕತ್ತು. ನಾವು ಹೇಳ್ತಾ ಇದೀವಿ, ಸಿದ್ದರಾಮಯ್ಯನವರೇ ನೀವೊಬ್ಬ ಹಿರಿಯ ರಾಜಕಾರಣಿ, ನಿಮ್ಮ ಬಗ್ಗೆ ಗೌರವ ಇದೆ. ಆದರೆ ನರೇಂದ್ರ ಮೋದಿಜಿಯವರಿಗೆ ಮಾಡಿದ ಅಪಮಾನ ಅಲ್ಲ, ಭಾರತೀಯರಿಗೆ ಮಾಡಿದ ಅಪಮಾನ. ನೀವು ದೇಶದ ಕ್ಷಮೆ ಕೇಳಬೇಕು, ಒತ್ತಾಯ ಮಾಡ್ತೀವಿ. ಸಿದ್ದರಾಮಯ್ಯನವರೇ, ಯಾವ ವಿಬಿಜಿ ರಾಮ್ಜಿ ಯೋಜನೆ ಬಗ್ಗೆ ಅಪಪ್ರಚಾರ ಮಾಡ್ತಿದ್ದೀರಿ? ಲೋಕಸಭೆ ರಾಜ್ಯಸಭೆಯಲ್ಲಿ ಅನುಮೋದನೆಯಾಗಿ ರಾಷ್ಟ್ರಪತಿಗಳು ಅಂಕಿತ ಹಾಕಿದರೆ ರಾಜ್ಯಪಾಲರ ಬಾಯಿಯಿಂದ ಸುಳ್ಳೆಸಕ್ಕಂತ ಪ್ರಯತ್ನ ಮಾಡಿದ್ರಿ. ರಾಜ್ಯಪಾಲರು ಅವರು ಸಂವಿಧಾನಿಕ ಹುದ್ದೆ, ಅವ್ರಿಗೆ ಇವತ್ತು ಏನು ಮಾತಾಡೋಕೆ ಏನು ಬಿಡಬೇಕಂತ ಹೇಳಿ, ಆದ್ರೆ ರಾಜ್ಯಪಾಲರಿಗೆ ಅಪಮಾನ ಮಾಡಿರಲ್ಲ. ಈ ರಾಜ್ಯದ ಜನ ನಿಮ್ಮನ್ನು ಯಾವ ರೀತಿ ನೋಡಿ, 3 ರಾಜ್ಯದಲ್ಲಿ ಅಧಿಕಾರದಲ್ಲಿ ನೀವು ತೆಲಂಗಾಣ, ಹಿಮಾಚಲ ಪ್ರದೇಶ, ಕರ್ನಾಟಕದಲ್ಲಿ 3. ಹಿಮಾಚಲ ಪ್ರದೇಶದಲ್ಲಿ ಸಣ್ಣ ರಾಜ್ಯ, ಯಾವ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧಿಕಾರ ಹೇಳಕ್ಕಲ್ಲ. ತೆಲಂಗಾಣದಲ್ಲಿ ನಮ್ಮ ಸರ್ಕಾರ ಪಾಪರಾಗಿದೆ ಅಂತ, ಅವ್ರು ದಿವಾಳಿ ಆಗಿದೆ ಅಂತ ಹೇಳ್ತಾರೆ ರೇವಂತ್ ರೆಡ್ಡಿ ಅವರು. ಕರ್ನಾಟಕದಲ್ಲಿ ಕೊಟ್ಟ ಭರವಸೆಗಳು ಈಡೇರಿಸಕ್ಕಾಗಿಲ್ಲ. ನೀವು ನಿಮ್ಮ ಕುರ್ಚಿ ಉಳಿಸೋಕ್ಕೋಸ್ಕರ ನರೇಂದ್ರ ಮೋದಿಜಿಯವರ ಬಗ್ಗೆ ಒಂದು ಬಾರಿ ನರಾಂತಕ ಅಂತ ಹೇಳಿದ್ರಿ, ಚುನಾವಣೆ ಆಯೋಗ ಚೀಮಾರಿ ಆಯ್ತು, ಈಗ ಹೇಳಿದ್ದಾನೆ ಅಂತ ಹೇಳಿದ್ರಿ. ನಿಮ್ಮ ಕುರ್ಚಿಗಳನ್ನು ಉಳಿಸೋಕ್ಕೋಸ್ಕರ ಈ ರೀತಿ ಪದ ಬಳಕೆಯಿಂದ ನಿಮಗೆ ಶೋಭೆ ತರಲ್ಲ. ನಾನು ಒತ್ತಾಯ ಮಾಡ್ತೀನಿ, ಬೇಷರ ಕ್ಷಮೆ ಕೇಳಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ.